ಸೊ ಹ್ಮ್ ಒಬ್ಬೊಬ್ಬಂಗೆ ಒಂದೊಂದ್ ತರದ ಒಂದು ರಿಲಿಜಿಯಸ್ ಬಿಲೀಫ್ ಇರ್ತದೆ. ಈಗ ದೇವರ ಮೇಲಾಗಲಿ ಅಥವಾ ಈಗ ಹೊಸ ಹೊಸ ಟ್ರೆಂಡಿಂಗ್ ವರ್ಡ್ ಬರ್ತಾ ಇದ್ದು ಮ್ಯಾನಿಫೆಸ್ಟೇಷನ್ ಹೇಳುವಂತಹ ವರ್ಡ್, ಅಥವಾ ಕೆಲವರಿಗೆ ಇರ್ತು ಕಾಯಕವೇ ಕೈಲಾಸ ಹೇಳಿ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾವ್ತು ಹೇಳಿ. ಸೊ ಶ್ರೀಶಾ ಭಟ್ ಅವರ ಆಕಾಂಕ್ಷ ಇಷ್ಟು ದೊಡ್ಡದಾಯಕಾದ್ರೆ ನಿಂಗಳ ರಿಲಿಜಿಯಸ್ ಬಿಲೀಫ್ ಯಾವ ತರದ್ದು ಹೇಳಿ? ಎನ್ನ ರಿಲಿಜಿಯಸ್ ಬಿಲೀಫ್ ತುಂಬಾ ಸ್ಟ್ರಾಂಗ್. ಆಕ್ಚುಲಿ ನಾನು ಎಷ್ಟು ಮಾಡರ್ನ್ ಇದ್ದೆ ಅಷ್ಟೇ ರಿಲಿಜಿಯಸ್ ಇದು ಕೂಡ ಇದ್ದೆ. ಹ್ಮ್ ಈಗ ಆಲ್ರೆಡಿ ಶುರುವಿಂಗ್ ಹೇಳಿದಂಗೆ ಎಂಗಳದ್ದು ಮೂಲ ಮನೆ ಹ್ಮ್ ಎಂಗಳಲ್ಲಿ ಆ ಪೂಜೆ ಇಂದ ಹಿಡಿದು ದೈವಾರಾಧನೆ ಎಲ್ಲವೂ ಇಪ್ಪಂತ ಮನೆ. ಹ್ಮ್ ಸೊ ಮೋಸ್ಟ್ಲಿ ದೇವರೇ ಏನ ಹಿಂಗೆ ಮಾಡಿಸಿದಳು ಅನ್ಸುದು. ಲೈಕ್ ಈ ಪ್ರೊಫೆಷನ್ಗೆ ಬಪ್ಪಂಗೆ ಅಂತ ಕೇಳಿದ್ರೆ ನಾನು ಮನೆ ಬಿಟ್ಟು ಹೋಪ ಹಂಗಿಲ್ಲೇ ಹ್ಮ್ ಹೇಳಿ ಅಷ್ಟು ಕಾರ್ಯಕ್ರಮ ಇದ್ದು ಹ್ಮ್ ವರ್ಷ ಸುಮಾರು ದೇವತಾ ಕಾರ್ಯ ನಡೀತಾ ಇತ್ತು. ಹ್ಮ್ ನಾನು ಶುರುವಿಂಗೆಲ್ಲ ಇತ್ತಿಲ್ಲ, ಬಟ್ ಏನೋ ಗೊಂತಿಲ್ಲ ಹೆಂಗೆ ಐ ಶಿಫ್ಟೆಡ್ ಟು ಟೂ ಮಚ್ ರಿಲಿಜಿಯಸ್ ಹೇಳಿ. ಟೂ ಮಚ್ ಹೇಳಿದರೆ ಹೇಳುದು ಈಗ ಕೆಲವು ಹೆರ ಮಾಡ್ತಾವಲ್ಲ ಆತರ ಎಲ್ಲ ಇಲ್ಲೇ. ಹ್ಮ್ ಹ್ಮ್ ಬಟ್ ಭಕ್ತಿಲಿ ಪೂಜೆ ಮಾಡ್ತೆ, ಜಪ ಮಾಡ್ತೆ, ಬೇರೆ ಬೇರೆ ವಿಷ್ಣು ಸಹಸ್ರನಾಮ ಈ ತರದೆಲ್ಲ. ಬಟ್ ಅದರಿಂದಾಗಿಯೇ ಐ ಥಿಂಕ್ ಇಷ್ಟು ದೊಡ್ಡ ಮಟ್ಟಿಗೆ ಬಂದದೋಳು ನನಗೆ ಸ್ಟ್ರಾಂಗ್ ಆಗಿ ಅನ್ಸುತ್ತದೆ ಅಂತ ಕೇಳಿದ್ರೆ ಆಮ್, ಅದೇ ಮೇನ್. ಈಗ ನಿಂಗೆ ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ ಕೂಡ ಇಸ್ ಆಲ್ಸೋ ಲೈಕ್ ಎನ್ಎಸ್ಲಿ ಎಂತ ಇತ್ತು 2014-15 ಈ ತರ ಆಯ್ಕು ಈ ತರದ ಆಯ್ಕೊಳ್ಳಿ ಅನ್ನೋ ದಿನ ಗ್ರಹಿಸಿಕೊಂಡಿರ್ತದೆ. ಐ ಮೀನ್ ಐ ಯೂಸ್ ಟು ಇಮ್ಯಾಜಿನ್ ದಟ್ ಈ ತರ ಇದು ಬೆಂಗಡ ಎನ್ ಜಿ ಒಳ್ಳೆ ಹಾಗೆ ಈಗ ಆಯ್ತು. ಅದು ನಾನು ಯಾವಾಗ ಗ್ರಹಿಸಿಕೊಂಡಿದೆ ಅದು ಈಗ ಆಯ್ತು.